ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಬಗ್ಗೆ ಹೇಳೋದಾದರೆ ತುಂಬಾ ರುಚಿಕರವಾದ ಹಾಗೆ ಆರೋಗ್ಯಕರವಾದ ರೆಸಿಪಿ ಅಂತಲೇ ಹೇಳ್ಬೋದು. ಯಾರಿಗೆಲ್ಲ ಡ್ರೈ ಫ್ರೂಟ್ಸ್ ಹಾಗೆ ತಿನ್ನೋಕ್ಕಾಗಲ್ವೋ ಈ ಥರ ನೀವು ಲಡ್ಡು ಮಾಡ್ಕೊಂಡು ತಿನ್ಬಹುದು. ತುಂಬಾ ಅದ್ಭುತವಾಗಿರುತ್ತೆ. ಹಾಗಿದ್ರೆ ಬನ್ನಿ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ತಾ ಹೋಗೋಣ. ಮೊದಲಿಗೆ ನಾನಿಲ್ಲಿ ಮನೇಲಿ ಇರುವಂತಹ ಡ್ರೈ ಫ್ರೂಟ್ಸ್ನ ತೊಗೊಂಡಿದ್ದೀನಿ. ನಿಮ್ಮ ಮನೇಲಿ ಯಾವ ಥರ ಡ್ರೈ ಫ್ರೂಟ್ಸ್ ಇದೆಯೋ ನೀವೆಲ್ಲನೂ ತೊಗೊಬೋದು. ನಾನಿಲ್ಲಿ ದ್ರಾಕ್ಷಿ, ಹಾಗೆ ಪಂಪ್ಕಿನ್ ಶೀಡ್ಸು, ಬಾದಾಮು, ಗೋಡಂಬಿ, ಹಾಗೆಯೇ ನಾನಿಲ್ಲಿ ಅಂಟು ಅಂತ ಬರುತ್ತಲ್ವ ಅಂಟು, ಮತ್ತು ಲಾಸ್ಟಲ್ಲಿ ನಾನು ಆಳ್ವಿನ ತೊಗೊಂಡಿದ್ದೀನಿ. ಇವಾಗ ನಾವು ಇದನ್ನು ತುಪ್ಪನ ಹಾಕ್ಕೊಳ್ಳೋಣ. ನಿಮಗೆ ಎಷ್ಟಾಗುತ್ತೋ ನೀವಿಲ್ಲಿ ತುಪ್ಪನ ಸೇರಿಸ್ಕೊಬೋದು. ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ನಾವು ಕಟ್ ಮಾಡಿರುವಂಥ ಡ್ರೈ ಫ್ರೂಟ್ಸ್ನ ಒಂದೊಂದಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ. ಒಟ್ಟಿಗೆ ಫ್ರೈ ಮಾಡ್ಕೊಳಕ್ಕೆ ಹೋಗಬೇಡಿ. ನೀಟಾಗಿ ಒಂದೊಂದೇ ಡ್ರೈ ಫ್ರೂಟ್ಸ್ ಹಾಕಿ ನಿಧಾನಕ್ಕೆ ಫ್ರೈ ಮಾಡ್ತಾ ಹೋಗಿ. ಅದು ಸ್ವಲ್ಪ ಲೈಟಾಗಿ ಗೋಲ್ಡನ್ ಬ್ರೌನ್ ಬಂದರೆ ಸಾಕು. ಇವಾಗ ನಾವು ಬೇರೆ ತಟ್ಟೆ ತಗೊಂಡು ಫ್ರೈ ಮಾಡಿರುವಂತಹ ಗೋಡಂಬಿನ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಹಾಗೆ ನಾವು ಇದೇ ತುಪ್ಪಕ್ಕೆ ಕಟ್ ಮಾಡಿರುವಂತಹ ಬಾದಾಮ್ ಕೂಡ ಸೇರಿಸ್ಕೊಂಡು ತಿರ್ಗಾ ನಾವಿಲ್ಲಿ ಫ್ರೈ ಮಾಡ್ಕೊಬೇಕಾಗತ್ತೆ. ನೋಡಿ, ಲೈಟಾಗಿ ಫ್ರೈ ಮಾಡ್ಕೊಳ್ಳಿ, ಜಾಸ್ತಿ ಸೀದಿಸ್ಕೊಳ್ಳೋಕೆ ಹೋಗಬೇಡಿ. ಇಷ್ಟು ನಮಗೆ ಫ್ರೈ ಆದರೆ ಸಾಕು. ಹಾಗೆಯೇ ನಾನು ಸೇಮ್ ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊತಿದ್ದೀನಿ. ನಂತರ ನಾವಿಲ್ಲಿ ದ್ರಾಕ್ಷಿ ಸಹ ಸೇರಿಸ್ಕೊಳ್ಳೋಣ. ದ್ರಾಕ್ಷಿನೂ ಕೂಡ ನಾವಿಲ್ಲಿ ಫ್ರೈ ಮಾಡ್ಕೊಬೇಕಾಗತ್ತೆ. ನೀವಿಲ್ಲಿ ನೋಡ್ತಿರ್ಬೋದು, ದ್ರಾಕ್ಷಿ ಹಾಕಿದ ತಕ್ಷಣವೇ ನಮಗೆ ಸೈಜ್ ಡಬಲ್ ಆಗುತ್ತೆ. ಈ ಥರ ನಮಗೆ ದ್ರಾಕ್ಷಿ ಉಬ್ಬಿ ಬರುತ್ತೆ. ಇವಾಗ ನಾವು ಇಮಿಡಿಯೇಟ್ ಇದನ್ನು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಬೇಕಾಗತ್ತೆ. ನಾನು ಪದೇ ಪದೇ ತುಪ್ಪನ ಬಳಸ್ತಿಲ್ಲ. ಒನ್ ಟೈಮ್ ಹಾಕಿರೋ ತುಪ್ಪದಲ್ಲೇ ಎಲ್ಲ ಡ್ರೈ ಫ್ರೂಟ್ಸು ಹಾಕ್ತಾಯಿದ್ದೀನಿ. ನಂತರ ನಾನಿಲ್ಲಿ ಅಂಟನ್ನು ಬಳಸ್ತಾ ಇದ್ದೀನಿ. ಇದನ್ನು ಸಹ ಅಷ್ಟೇ ನಾವು ತುಪ್ಪದಲ್ಲಿ ಹಾಕಿದ ತಕ್ಷಣವೇ ಈ ಥರ ನಮಗೆ ಉಬ್ಬಿ ಬರುತ್ತೆ. ನೋಡಿ, ತಿರ್ಗಾ ನಾವು ಸೇಮ್ ತಟ್ಟೆಗೆ ಸೇರಿಸ್ಕೊಳ್ಳೋಣ. ಹಾಗೆಯೇ ಪಂಪ್ಕಿನ್ ಸೀಡ್ಸು ಹಾಕ್ಕೊತಾ ಇದ್ದೀನಿ. ನಾವಿಲ್ಲಿ ಲೋ ಫ್ಲೇಮಲ್ಲಿಟ್ಟೆ ಎಲ್ಲ ಡ್ರೈ ಫ್ರೂಟ್ಸು ನೀಟಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ. ಒನ್ ಟೈಮ್ ತುಪ್ಪ ಹಾಕಿದರೆ ಸಾಕು, ನೀವು ಪದೇ ಪದೇ ಹಾಕೋ ಅವಶ್ಯಕತೆ ಇರಲ್ಲ. ಲಾಸ್ಟಲ್ಲಿ ಆಳ್ವಿನ ಸೇರಿಸಿ ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ನಮಗಿಲ್ಲಿ ಎಲ್ಲ ಡ್ರೈ ಫ್ರೂಟ್ಸು ಫ್ರೈ ಮಾಡಿದ್ದಾಗುತ್ತೆ. ಇವಾಗ ನಾವು ಲಡ್ಡುಗೆ ಪಾಕನ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ 1 ಬೌಲ್ ಆಗುವಷ್ಟು ಬೆಲ್ಲನ ತಗೊಂಡಿದ್ದೀನಿ. ನೀವು ಕ್ವಾಂಟಿಟಿಗೆ ತಕ್ಕನಾಗೆ ಬೆಲ್ಲನ ಬಳಸ್ಬೋದು. ಹಾಗೆಯೇ ಅರ್ಧ ಬೌಲ್ ಆಗುವಷ್ಟು ನೀರನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಇವಾಗ ಬೆಲ್ಲ ಕರಗೋವರೆಗೂ ನಾವು ನೀಟಾಗಿ ಕುದಿಸ್ಕೊಬೇಕಾಗತ್ತೆ. ನೋಡಿ, ಅದು ಚೆನ್ನಾಗಿ ಬೆಲ್ಲ ನೀರು ಜೊತೆ ಕರಗಬೇಕು. ನಂತರ ನಾವಿಲ್ಲಿ ಸ್ವಲ್ಪನೇ ಹೊತ್ತು ಕುದಿಯೋಕೆ ಹಾಗೆ ಬಿಡೋಣ. ಇವಾಗ ನಾವು ನೀಟಾಗಿ ಈ ಥರ ನಮಗೆ ಗಟ್ಟಿ ಬರಬೇಕು. ನಾವು ತಗೊಂಡಿರೋ ಪಾಕ ನಾವು ನೀರಲ್ಲಿ ಹಾಕಿ ಈ ಥರ ಚೆಕ್ ಮಾಡಿದಾಗ ನಮಗೆ ಉಂಡೆ ಥರ ಫಾರ್ಮ್ ಆಗಬೇಕು. ಅಂದರೆ ನಮಗೆ ಪಾಕ ಬಂದಿದೆ ಅಂತ ಅರ್ಥ. ಇವಾಗ ನಾನಿಲ್ಲಿ ಕೋಕೋನಟ್ನ ತಗೊಂಡಿದ್ದೀನಿ. ಡ್ರೈ ಕೋಕೋನಟ್ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನಿಲ್ಲಿ ಫ್ರೈ ಮಾಡಿರುವಂಥ ಡ್ರೈ ಫ್ರೂಟ್ಸ್ನ ಸೇರಿಸ್ಕೊತಾ ಇದ್ದೀನಿ. ಹಾಗೆಯೇ ನಾವಿಲ್ಲಿ ಪಾಕ ಏನು ಮಾಡಿದ್ವಲ್ವ, ಬಿಸಿ ಇರೋವಾಗಲೇ ಪಾಕನೂ ಕೂಡ ಸೇರಿಸ್ಕೊಬೇಕಾಗತ್ತೆ. ನಿಧಾನಕ್ಕೆ ಹಾಕ್ಕೊಳ್ಳಿ, ಬಿಸಿ ಇರುತ್ತೆ. ಇವಾಗ ನಾವು ಸ್ಪೂನ್ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇಷ್ಟು ಮಿಕ್ಸ್ ಆದಮೇಲೆ ನಾವು ಕೈಗೆ ನೀವು ಬೇಕಾದರೆ ಪ್ಲಾಸ್ಟಿಕ್ ಸಹ ಹಾಕ್ಕೊಬಹುದು. ಇಲ್ಲ ಅಂದರೆ ಕೈಯಲ್ಲೇ ಈ ಥರ ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡ್ಕೊಬಹುದು. ಮಾಡೋವಾಗ ಹುಷಾರಾಗಿ ಮಾಡಿ, ತುಂಬಾ ಬಿಸಿ ಇರುತ್ತೆ. ನೋಡಿ, ಈ ಥರ ನಮಗೆ ಉಂಡೆ ಮಾಡ್ಕೊಬಹುದು.
ನಾನಿಲ್ಲಿ ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ನೋಡಿ ಎಷ್ಟು ಈಸಿಯಾಗಿ ನಾವು ಡ್ರೈ ಫ್ರೂಟ್ಸ್ ಲಡ್ಡುನ ಮಾಡ್ಬೋದು ಅಂತ. ಹಾಗಿದ್ರೆ ಇವಾಗಲೇ ಹೋಗಿ ರೆಸಿಪಿನ ಟ್ರೈ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.